ಮೊನ್ನೆ ಲೋಕಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ 2 ಬಾರಿ ನಮ್ಮ ರಾಘವೇಂದ್ರ ಅವರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು ಇನ್ನೂ ನನಗೆ ಮನಸ್ಸಿನಿಂದ ಮಾಸಿಲ್ಲ. ಆದರೆ ಇವತ್ತಿನ ದಿನ ಸ್ವಲ್ಪ ಮಾಧ್ಯಮದ ಸ್ನೇಹಿತರು ಸ್ವಲ್ಪ ಸಮಸ್ಯೆನೂ ಆಯಿತು. ಇವತ್ತು ಅಲ್ಲಿ ಕಮ್ಯುನಿಕೇಷನ್ ಗ್ಯಾಪಲ್ಲಿ ತಮ್ಮಲ್ಲಿ ವಿಷಾದ ವ್ಯಕ್ತಪಡಿಸ್ತೀನಿ. ಒಂದು, ಇವತ್ತು ನಾನು ಬಂದಿರತಕ್ಕಂಥ ಉದ್ದೇಶ ಹಲವಾರು ವರ್ಷಗಳ ಬೇಡಿಕೆ, ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆದಂಥ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಅವರ ಒಂದು ಮುಂದಿನ ಒಂದು ದೊಡ್ಡ ಮಟ್ಟದ ದೂರದೃಷ್ಟಿ ಏನಿತ್ತು, ಅದ್ರ ಜೊತೆಗೆ ಅವರ ಜೊತೆಯಲ್ಲಿ ಒಬ್ಬ ತಾಂತ್ರಿಕ ತಜ್ಞರಾಗಿ ರಾಜ್ಯದ ಹಲವಾರು ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಐತಿಹಾಸಿಕವಾದಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲೇ ಪ್ರಾರಂಭ ಆದಂಥ ಈ ಒಂದು VISL ಕಾರ್ಖಾನೆ ಹಲವಾರು ರೀತಿಯ ಏಳು ಬೀಳುಗಳ ನಡುವೆ ಇನ್ನೂ ಸ್ವಲ್ಪ ಉಸಿರಿಟ್ಕೊಂಡಿರ್ತಕ್ಕಂಥದ್ದೇನಿದೆ. ರಾಘವೇಂದ್ರ ಅವರು ಈ ಒಂದು ಕಾರ್ಖಾನೆಯನ್ನು ಉಳಿಸಲೇಬೇಕು ಅಂತೇಳಿ ಅವರು ಲೋಕಸಭಾ ಸದಸ್ಯರಾಗಿ ಹಲವಾರು ವರ್ಷಗಳಿಂದ ಅವರ ಪ್ರಯತ್ನ ಏನಿದೆ ಅನ್ನೋದು ನನ್ನ ಗಮನದಲ್ಲಿದೆ. ನಮಗೆ ದಿವಂಗತ ಅಪ್ಪಾಜಿಗೌಡರು ಅವರು ಸಹ ಈ ವಿಷಯದಲ್ಲಿ 1900 ಅಲ್ಲಿ ಒಬ್ಬ ಕಾರ್ಮಿಕರಾಗಿ ಅಲ್ಲಿಂದ ಶಾಸಕರಾಗಿ ಆ ಕಾರ್ಖಾನೆ ಉಳಿಸಬೇಕು ಅಂತೇಳಿ 1989-90ನೇ ಇಸ್ವಿಯಿಂದ ಅವರ ನಿರಂತರವಾದಂಥ ಹೋರಾಟವು ನಾನು ಇವತ್ತು ನನ್ನ ಕಣ್ಮುಂದೆ ಇದೆ. ನಾಡಿನ ಜನತೆಯ ಒಂದು ಆಶೀರ್ವಾದದಿಂದ ಮತ್ತು ಭಗವಂತನ ಆಶೀರ್ವಾದದಿಂದ ಒಂದು ಅವಕಾಶ ಈ ಬಾರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕೇಂದ್ರದಲ್ಲಿ 3ನೇ ಬಾರಿಗೆ ಸರ್ಕಾರ ಏನು ರಚನೆ ಆಗಿದೆ ಕೇಂದ್ರದಲ್ಲಿ, ಅವರ ಒಂದು ನಿರ್ಧಾರದ ಹಿನ್ನೆಲೆಯಲ್ಲಿ ರಾಷ್ಟ್ರದಲ್ಲಿ ಇವತ್ತು ಕೇಂದ್ರದಲ್ಲಿ ಭಾರೀ ಕೈಗಾರಿಕಾ ಸಚಿವನಾಗಿ ಮತ್ತು ಉಕ್ಕು ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಚಿವನಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಏನು ಕೊಟ್ಟಿದ್ದಾರೆ. ಇದು ಒಂದು ಕಾಕತಾಳೀಯ. ಇವತ್ತು ಭದ್ರಾವತಿಯ ಈ ಕಾರ್ಖಾನೆಯನ್ನು ಉಳಿಸಲೇಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆಗಳೇನಿದೆ, ಸಂಪೂರ್ಣವಾದಂಥ ಮಾಹಿತಿಗಳನ್ನು ಪಡಿಬೇಕು ಅಂತಲೇ ನಾನು ಮತ್ತು ನಮ್ಮ ಸೇಲ್ನ ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಅಧ್ಯಕ್ಷರೇನಿದ್ದಾರೆ, ವ್ಯವಸ್ಥಾಪಕ ನಿರ್ದೇಶಕರು ಅಧ್ಯಕ್ಷರು ಆಗಿರ್ತಕ್ಕಂಥ ಅಮರೇಂದ್ರ ಪ್ರಕಾಶ್ ಅವರು ನಾನು ಇಬ್ಬರು ಇವತ್ತೇನು ಬಂದಿದ್ದೇವೆ, ಮಾಹಿತಿಗಳನ್ನು ಪಡೆದಿದ್ದೇವೆ. ಎಲ್ಲ ರೀತಿಯಲ್ಲಿ ನಮ್ಮ ಕಾರ್ಖಾನೆಯ ಕಾರ್ಮಿಕರಿರ್ಬೋದು, ಆಡಳಿತ ವರ್ಗ ಇರ್ಬೋದು ಮತ್ತು ಹಲವರು ಅವರವರ ಒಂದು ಅನುಭವಗಳ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಪುನಶ್ಚೇತನಗೊಳಿಸ್ತಕ್ಕಂಥದ್ದು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾಹಿತಿಗಳನ್ನು ಪಡೆದಿದ್ದೇವೆ. ಈಗಾಗಲೇ ಕೇಂದ್ರದಲ್ಲಿ ಲೋಕಸಭೆಯ ಕಲಾಪಗಳೇನು ನಡೀತಾ ಇದೆ, ಕಲಾಪಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳನ್ನು ನಾನು ಸಾರ್ವಜನಿಕವಾಗಿ ಪ್ರಕಟ ಮಾಡಲಿಕ್ಕಾಗಲ್ಲ. ಅದ್ರ ಜೊತೆಗೆ ನಾನು ಈ ಒಂದು ಇಲಾಖೆಯ ಅಧಿಕಾರವನ್ನು ವಹಿಸ್ಕೊಂಡಾಗ ನಮ್ಮ ರಾಜ್ಯದವರೇ ರಾಜ್ಯಸಭಾ ಸದಸ್ಯರು, ನಮ್ಮ ಕಾಂಗ್ರೆಸ್ನ ಹಿರಿಯ ಸದಸ್ಯರು ಜಯರಾಮ್ ರಮೇಶ್ ಅವರು 5 ಪ್ರಶ್ನೆಗಳನ್ನು 5 ಕಾರ್ಖಾನೆಗಳ ವಿಷಯದಲ್ಲಿ ನನ್ನ ಮುಂದೆ ಇಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಒಂದು ಮಾಹಿತಿಗಳನ್ನು ಪಡೀಲಿಕ್ಕೇನು ಬಂದಿದ್ದೇನೆ ಶಿವಮೊಗ್ಗಕ್ಕೆ, ಭದ್ರಾವತಿಗೆ. ಮುಂದಿನ ದಿನಗಳಲ್ಲಿ ಇದರ ಒಂದು ಕಾರ್ಖಾನೆಯ ವಿಷಯದಲ್ಲಿ ಏನು ತೀರ್ಮಾನಗಳಾಗ್ಬೋದು ಅಂತಕ್ಕಂಥದ್ದನ್ನು ಎಲ್ಲ ರೀತಿ ಸಾಧಕ ಬಾಧಕಗಳು, ಇಲ್ಲಿಯ ಕಾರ್ಮಿಕರ ಒಂದು ಬದುಕುಗಳೇನಿದೆ ಆ ಬದುಕಿರ್ಬೋದು, ಆ ಕಾರ್ಖಾನೆ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿರ್ತಕ್ಕಂಥ ಕಾರ್ಖಾನೆಯನ್ನು ಉಳಿಸ್ತಕ್ಕಂಥ ನಿಟ್ಟಲ್ಲಿ ಏನು ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸ್ವಲ್ಪ ಮಾಹಿತಿಗಳೇನು ಪಡ್ಕೊಂಡಿದ್ದೇನೆ. ಸದ್ಯದಲ್ಲೇ ಅದರ ಬಗ್ಗೆ ತೀರ್ಮಾನಗಳನ್ನು ಮಾಡ್ತೀವಿ. ಸರ್, ಪಂಚರತ್ನ ಯೋಜನೆ ಬಂದಾಗ ನೀವು ಕೂಡ ಅಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾತು ಕೊಟ್ಟಿದ್ದೀವಿ ಸರ್, ಉಳಿಸ್ಕೊಡ್ತೀನಿ, ಯಾವ ಕಾರಣಕ್ಕೂ ಇಲ್ಲಿ ಬಿಡಲ್ಲ, ದೇವೇಗೌಡರು ಕಳೆದ್ರಂತ ನಾವು ಬಿಟ್ಕೊಡಲ್ಲ ಅಂತ ಹೇಳ್ತೀನಿ ಸರ್. ಈಗ ತುಂಬ ನಿರೀಕ್ಷೆ ಇಟ್ಕೊಂಡಿದೆ ಸರ್, ಏನು ಬರೋ ಬಜೆಟಲ್ಲಿ ಒಂದು ಅವಕಾಶ ಇದೆಯಾ ಅಂತ ಸರ್? ಇಲ್ಲಿ ಬಜೆಟ್ನಲ್ಲಿ ತರ್ತಕ್ಕಂಥದ್ದೇನಿಲ್ಲ. ಇದು ಇವತ್ತು ಈ ಒಂದು ಕಾರ್ಖಾನೆಯ ಮರ್ಜರ್ ಏನಿದೆ, ನಮ್ಮ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗೆ ಈ ಒಂದು ಸಂಸ್ಥೆಯನ್ನು 98ರಲ್ಲಿ ಈ ಒಂದು ಕಾರ್ಖಾನೆಯನ್ನು ಮರ್ಜ್ ಮಾಡಿರ್ತಕ್ಕಂಥದ್ದೇನಿದೆ,
ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಕಾರ್ಖಾನೆ ಇದು. ಹಲವಾರು ರೀತಿಯ ಅವಕಾಶಗಳಿದೆ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ ಕಾರ್ಯಕ್ರಮ ಏನಿದೆ, ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು. ಆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಒಂದು 2017ರಲ್ಲಿ ಒಂದು ನ್ಯಾಷನಲ್ ಪಾಲಿಸಿಯನ್ನು ಈ ಒಂದು ನಮ್ಮ ಉಕ್ಕು ತಯಾರಿಕೆಯಲ್ಲಿ ಸ್ಟೀಲ್ ತಯಾರಿಕೆಯಲ್ಲಿ ಯಾವೊಂದು ತೀರ್ಮಾನಗಳನ್ನು ಹೇಳಿದ್ದಾರೆ. 2017ರ ಪಾಲಿಸಿ ಪ್ರಕಾರ 2030ಕ್ಕೆ ನಮ್ಮ ದೇಶದಲ್ಲಿ 300 ಮಿಲಿಯನ್ ಟನ್ ಕಬ್ಬಿಣವನ್ನು ಸ್ಟೀಲನ್ನು ಇವತ್ತು ನಾವು ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಒಂದು ಗುರಿ ಏನಿದೆ, ಆ ಗುರಿಯನ್ನು ಮುಟ್ಟತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ರೀತಿಯಲ್ಲಿ ಏನೋ ಒಂದು ಕಾರ್ಯಕ್ರಮಗಳು ಪ್ರಾರಂಭ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಏನು ಮಾಡ್ಬೋದು ಅಂತಕ್ಕಂಥ ಚಿಂತನೆ ಮಾಡ್ತೀವಿ. ಕಾರ್ಮಿಕರಿದ್ದಾರೆ, ಅವ್ರ ಬೇಡಿಕೆ ಇರೋದು ಫಸ್ಟು ಡಿಸ್ಕ್ ಇದರಿಂದ ಹೊರಗೆ ತರಬೇಕು, ಆಮೇಲೆ ಕ್ಲೋಸಿಂಗ್ ಇಂದ ಹೊರಗೆ ತರಬೇಕು. ಅದಾದ್ಮೇಲೆ ಏನು ಈಗ ಬರ್ತಾ ಇದೆಯಲ್ಲ, ಅಂದ್ರೆ ಈಗ ಬರ್ತಾ ಇರೋ ಕೆಲಸಗಳು ಬರೀ ತಿಂಗಳಿಗೆ 13-14 ಬರ್ತಾ ಇದೆ, 13 ದಿನದಿಂದ 26 ದಿನಕ್ಕೆ ಅದನ್ನು ನಮಗೆ ಎನ್ಹಾನ್ಸ್ ಮಾಡಿ ಹೆಚ್ಚಿಸಿ ಅಂತಕ್ಕಂಥದ್ದು ದಿನಗೂಲಿ ನೌಕರರ ಒಂದು ಬೇಡಿಕೆ. ಡಿಸ್ಇನ್ವೆಸ್ಟ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ಇನ್ನೊಂದಿದೆ. ಈ ಎಲ್ಲ ವಿಷಯಗಳನ್ನು ನಾನು ಇಲ್ಲಿ ಈಗ ಪಾರ್ಲಿಮೆಂಟ್ ನಡೀತಾ ಇದ್ದಾಗ ಚರ್ಚೆಯನ್ನು ಸಾರ್ವಜನಿಕವಾಗಿ ಮಾಡಲಿಕ್ಕಾಗೋದಿಲ್ಲ, ಅದು ಕೆಲವು ತೊಡಕುಗಳಿದೆ. ಅದರಿಂದ ಇಲ್ಲಿ ನಾನು ಹೇಳೋದಿಲ್ಲ, ಆದರೆ ಇದು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಭದ್ರಾವತಿಯ ವಿಶ್ವೇಶ್ವರ ಹೆಸರಿನಲ್ಲಿರ್ತಕ್ಕಂಥ ಈ ಒಂದು ಉಕ್ಕಿನ ಕಾರ್ಖಾನೆಯನ್ನು ಯಾವ ರೀತಿಯಲ್ಲಿ ಉಳಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ. ಏನಂದ್ರೆ ಈಗ ಹೊಸದಾಗಿ ಇರೋದು ಅಲ್ಲಿ ಮನೆಗಳು ಅಂದ್ರೆ ಏನು ಬಾಡಿಗೆ ಇದ್ವಿ ಸರ್, ಆ ಮನೆಗಳೆಲ್ಲ ಖಾಲಿ ಇದಾವೆ, ಅದನ್ನ ಕ್ವಾರ್ಟರ್ಸ್ಗಳನ್ನ ನಮಗೆ ಕೊಡಿ ಅನ್ನೋದೊಂದು ಬೇಡಿಕೆ ಕೂಡ ಈಗ ಇನ್ನು ನೋಡಿ, ಒಬ್ಬೊಬ್ಬರದು ಒಂದೊಂದು ಬೇಡಿಕೆಗಳಿದೆ. ಪ್ರತಿಯೊಬ್ಬರ ಬೇಡಿಕೆಗಳನ್ನು ಯಾವ ರೀತಿ ಕಾನೂನಿನ ವ್ಯಾಪ್ತಿಯೊಳಗೆ ಆ ಸಂಸ್ಥೆಯ ಆಸ್ತಿ ಉಳಿಯತಕ್ಕಂಥದ್ದು ಹಿನ್ನೆಲೆ ಇಟ್ಕೊಂಡು ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ನಿವೃತ್ತಿ ಹೊಂದಿರತಕ್ಕಂಥ ವಾಲಂಟ್ರಿ ರಿಟೈರ್ಮೆಂಟು ಕೆಲವರು ತಗೊಂಡಿದ್ದಾರೆ. ಅವರು ಎಲ್ಲರ ಒಂದು ಕುಟುಂಬಗಳ ಒಂದು ಮುಂದಿನ ಒಂದು ಜೀವನದ ಪರಿಸ್ಥಿತಿಗಳು ಏನು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನೇನು ತೀರ್ಮಾನಗಳಾಗಬೇಕು ಮಾಡ್ತೀವಿ. ಅದೆಲ್ಲ ಒಂದು ಪ್ರೋಸೆಸ್ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಅದಕ್ಕೊಂದು ಹೆಜ್ಜೆ ಇಟ್ಟಿದ್ದೇವೆ, ಮೊದಲನೇ ಹೆಜ್ಜೆ ಇಟ್ಟಿದ್ದೇವೆ. ಇದು ಎಲ್ಲದಕ್ಕೂ ಉತ್ತರ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುತ್ತೆ. ಅದೆಲ್ಲ ನಮ್ಮ ಪಕ್ಷಕ್ಕೆ ಸೇರಿಲ್ಲ, ಅದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು. ಅವ್ರು ತೀರ್ಮಾನ ಮಾಡ್ತಾರೆ. ಇಲ್ಲ ಆಯಿತು, ಅವ್ರದ್ದೇನು ಬೇಡಿಕೆ ಇದೆ, ಬೇಡಿಕೆ ಮಾಡಲಿಕ್ಕೆ ಅವಕಾಶ ಇದೆ, ಈಡೇರಿಸೋಣ. ಇಲ್ಲ, ಕುಟುಂಬಗಳ ಪರಿಸ್ಥಿತಿಗಳು ನೋಡಿದ್ದೇನೆ. ಅದೊಂದು ದಾರುಣವಾದಂಥ ಒಂದು ದುಃಖಕರವಾದಂಥ ಪರಿಸ್ಥಿತಿ. ಆ ಕುಟುಂಬಗಳಿಗೆ ಏನು ನೆರವು ನೀಡಬೇಕು ಅದ್ರ ಬಗ್ಗೆ ತೀರ್ಮಾನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.